ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಮದರ್ಸ್ ಮೀಡಿಯಾಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನನಗೆ ಕೆಲವೊಮ್ಮೆ ತುಂಬ ವ್ಯಕ್ತಿಗಳು, ಆದರ್ಶ ವ್ಯಕ್ತಿಗಳು, ನನಗೆ ಮೊದಲಿಂದನೂ ಅಷ್ಟೇ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಷ್ಟೇ. ಉಡುಪಿ ದಕ್ಷಿಣ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಪ್ರಮೋದ್ ಮಧ್ವರಾಜರು ಅವರು ಮೊದಲು ಯಾವುದೇ ಪಕ್ಷದಲ್ಲಿ ಇರಲಿ, ವ್ಯಕ್ತಿಗತವಾಗಿ ಪ್ರಮೋದ್ ಮಧ್ವರಾಜರು ನಾನು ತುಂಬ ಹತ್ತಿರದಿಂದ ನೋಡಿದ್ದವರು. ಅವರು ಎಷ್ಟೋ ಪ್ರೋಗ್ರಾಮ್ಗಳಿಗೆ ನಾನು ಹೋಗಿರೋದ್ರಿಂದ ನಾನು ಅವ್ರನ್ನ ತುಂಬ ಹತ್ತಿರ, ಅವರು ಸೇವೆಯನ್ನು ನೋಡಿದ್ದೀವಿ. ಅವ್ರ ಬ್ಯಾಕ್ಗ್ರೌಂಡು ಮತ್ತು ದೊಡ್ಡ ಶ್ರೀಮಂತಿಕೆ ಬ್ಯಾಕ್ಗ್ರೌಂಡ್ ಇದ್ರೂ ಆದರೆ ಅವ್ರ ವ್ಯಕ್ತಿ ಯಾವತ್ತೂ ದುರಹಂಕಾರದಿಂದ ನಡ್ಕೊಂಡವರಲ್ಲ. ಯಾವುದೇ ಪಕ್ಷದಲ್ಲಿದ್ದರೂ ಅವರು ಯಾವುದೋ ಒಂದು ಧರ್ಮಕ್ಕೆ ಅಥವಾ ಯಾವುದಕ್ಕೋ ಇದಕ್ಕೆ ಹೀಯಾಳವಾಗಿ ಮಾತಾಡಿದವರಲ್ಲ. ಯಾವ ವ್ಯಕ್ತಿಗತವಾಗಿ ಯಾರನ್ನೂ ಕೆಟ್ಟದಾಗಿ ನಿಂದಿಸಿದವರಲ್ಲ. ರಾಜಕೀಯದಲ್ಲಿ ಅವರಿಗೇನು ಲಂಚ ತಗೊಂಡು ಹಣ ಮಾಡಬೇಕು ಆ ಥರದ್ದೇನು ಆಸೆ ಇಲ್ಲ ಅವರಿಗೆ. ಅದು ಅವರು ಬೇರೆ ಬಿಸ್ನೆಸ್ಸಿಂದನೇ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ. ಅವರು ಬೇರೆ ಸೇವೆಗಳು ಮಾಡ್ತಾರೆ. ಅವ್ರು ರಾಜಕೀಯಕ್ಕೆ ಬಂದು ಮಾಡಬೇಕಂತಿಲ್ಲ. ರಾಜಕೀಯಕ್ಕೆ ಬಂದರೆ ಅವ್ರು ಮಾಡಿಲ್ವ ಅಂದರೆ ಖಂಡಿತ ಅವರಿದ್ದಾಗ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಅವರೇನು ಉಡುಪಿ ಕ್ಷೇತ್ರದಲ್ಲಿ ನಿಂತಿದ್ದಾರೆ, ಆ ಕ್ಷೇತ್ರನ ತುಂಬ ಅಭಿವೃದ್ಧಿ ಮಾಡಿದ್ದಾರೆ. ಎಷ್ಟೋ ಕೆಲಸಗಳಾಗಿದ್ದಾವೆ. ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ. ಅವ್ರು ವ್ಯಕ್ತಿಗತವಾಗಿ ಅವ್ರು ತುಂಬ ಒಳ್ಳೆಯ, ನಾನು ಅದಕ್ಕೆ ಹೇಳೋದು ಪಕ್ಷದಲ್ಲ, ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಆ ವ್ಯಕ್ತಿ ಇದ್ದರೆ ಆ ವ್ಯಕ್ತಿ ಆ ಕೆಲಸ ಮಾಡ್ತಾನೆ, ಆ ವ್ಯಕ್ತಿ ಚೆನ್ನಾಗಿರಬೇಕು ಅಂಥೇಳಿ. ಯಾವ ಪಕ್ಷ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ವ್ಯಕ್ತಿ ಒಳ್ಳೆಯವನಾಗಿದ್ದರೆ ಅವ್ನು ಗೆದ್ದರೆ ಖಂಡಿತ ಆ ವ್ಯಕ್ತಿ ಆ ಸಮಾಜಕ್ಕೆ ಮತ್ತು ನಮ್ಮ ಆ ಊರಿಗೆ ಏನೋ ಒಂದು ಮಾಡ್ತಾನೆ. ಯಾಕೆಂದರೆ ಅವನ ಮನಸ್ಥಿತಿ ಒಳ್ಳೆಯದಿರುತ್ತೆ. ಅದು ಹಣ ಮಾಡಲೇಬೇಕು, ನಾನು ದುಡ್ಡು ಮಾಡಬೇಕು, ನನಗೆ ಇದಲ್ಲ ಅಂತ ಬಂದವರು ಅವರು ನಿಂತ್ಕೊಳ್ಳೋದು ದುಡ್ಡು ಮಾಡೋಕ್ಕೆ. ಅವರು ಯಾರು ಮಾಡಲಿ, ಏನೇ ಬೇಕಾದ್ರೂ ಮಾಡಲಿ, TVಯವರು ಏನೇ ಮರ್ಯಾದೆ ತೆಗಿಲಿ, ಅವ್ರಿಗೆ ಮರ್ಯಾದೆ ಇಲ್ಲ, ಹಣ ಮಾತ್ರ ಇಂಪಾರ್ಟೆಂಟ್ ಇರುತ್ತೆ. ಈ ಥರ ವ್ಯಕ್ತಿಗಳಲ್ಲ. ಯಾಕೆ ಆದರ್ಶ ಅಂದರೆ ಈ ವರ್ಷ ಅವ್ರಿಗೆ ಟಿಕೆಟ್ ಸಿಕ್ಕಬೇಕಿತ್ತು ಅನ್ನೋದು ನನ್ನ ವೈಯಕ್ತಿಕ ಆಸೆ. ನಾನು ಎಷ್ಟೋ ಜನ ಅವರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋದಕ್ಕೂ ಕಾರಣಗಳಿದೆ. ಯಾಕೆಂದರೆ ಅವರು ವಲಸೆ ಬಂದವರು, ಅವ್ರಿಗೆ ಟಿಕೆಟ್ ಕೊಟ್ಟರೆ BJPಯಲ್ಲಿ ಸ್ವಲ್ಪ ಭಿನ್ನಮತ ಹೇಳ್ಬೋದು. ತುಂಬ ವರ್ಷದಿಂದ ಮಾಡಿದಂಥ ಕಾರ್ಯಕರ್ತರಿದ್ದರು ಉಡುಪಿಯಲ್ಲಿ, ತುಂಬ ಜನ ಆಕಾಂಕ್ಷಿಗಳಿದ್ದರು. ಅವರಿಗೆಲ್ಲ ಸಿಗದೆ ಇವರಿಗೆ ಸಿಕ್ತು. ಹಣ ಬಲದಿಂದ ಕೊಟ್ಟರನ್ನು ಆಪಾದನೆಯೂ ಬರ್ಬೋದು ಅನ್ನೋ ಉದ್ದೇಶದಿಂದ ಕೋಟ ಶ್ರೀನಿವಾಸ ಪೂಜಾರಿ ಕೊಟ್ಟಿದ್ದು. ಆದರೆ ಇದನ್ನು ಎಷ್ಟೋ ಜನ ಬಂಡಾಯವಾಗಿ ಹೇಳ್ಬೋದಿತ್ತು, ಏನೂ ಮಾಡ್ಬೋದಿತ್ತು. ಅವ್ರನ್ನ BJP ಕರ್ಕೊಬರುವಾಗ ಏನಾದರೂ ಆಶ್ವಾಸನೆ ಕೊಟ್ಟಿರ್ಬೋದು. ಅವ್ರಿಗೆ ಯಾವ ಅಧಿಕಾರನೂ ಇಷ್ಟವರೆಗೆ ಕೊಟ್ಟಿಲ್ಲ. ಆದರೂ ಅವರು ಕೋಟ ಶ್ರೀನಿವಾಸ ಪೂಜಾರಿ ಅವ್ರನ್ನ ಕರೆದು ಅವ್ರ ಜೊತೆ ನಾವು ನಿಂತ್ಕೊತೀವಿ, ಅವ್ರು ಗೆಲ್ಲಬೇಕು ಅನ್ನೋ ಉದ್ದೇಶ ಇತ್ತಲ್ಲ, ಅದು ಒಳ್ಳೆತನ ನಮಗೆ ಕಂಡು ಬರುತ್ತೆ. ಆ ಒಳ್ಳೆತನ ಪ್ರತಿಯೊಬ್ಬರು. ಇನ್ನೊಬ್ಬರು ಯಾರ ಬಗ್ಗೆ ಮಾತಾಡಬೇಕಂದ್ರೆ ಮೈಸೂರಿಂದ ಪ್ರತಾಪ್ ಸಿಂಹ ಅವ್ರ ಲೇಖನಗಳು, ಇದನ್ನೆಲ್ಲ ನಾವು ಓದಿ ಬಂದವರು. ಅವ್ರ ಲೇಖನಗಳು ಅಷ್ಟು ಅದ್ಭುತವಾಗಿತ್ತು, ಅವ್ರ ಬರವಣಿಗೆ ಅದ್ಭುತವಾಗಿತ್ತು. ಅವರು 2 ಟರ್ಮ್ ಮೈಸೂರಲ್ಲಿ ಅಷ್ಟು ಅದ್ಭುತವಾಗಿ ಕೆಲಸ ಮಾಡಿ 2 ಟರ್ಮಲ್ಲೂ ಗೆದ್ದಿದ್ದಾರೆ. BJP ಪ್ರಭಾವ ಜೊತೆ ಹೊಸ ವ್ಯಕ್ತಿ ಮುಖ ಮೈಸೂರಿನ ಜನ ಗುರುತಿಸಿದ್ದಾರೆ. ಮೈಸೂರು ಕೊಡಗು ಜನ ಅವ್ರನ್ನ ಗೆಲ್ಲಿಸಿ ನಿಲ್ಲಿಸಿದ್ದಾರೆ. ಈ ವರ್ಷವೂ ಅವರಿಗೆ ಟಿಕೆಟ್ ಸಿಕ್ಕಬೇಕು ಅಂತ ಅಭಿಮಾನಿಗಳು ಎಲ್ಲ ಕಡೆಯಿಂದ ಒಕ್ಕೂಲರಿಂದನೂ ಬಂದರೂ ಅವರು ಟಿಕೆಟ್ ಹೋದಾಗ ಸ್ವಲ್ಪ ಬೇಸರ ಆಗುತ್ತೆ. ಕಾಮನ್ ಆಗಿ ನಾನು ಕೆಲಸ ಮಾಡಿದ್ದೀನಿ, ನನಗೆ ಇನ್ನೂ ಅವಕಾಶ ಕೊಡಬೇಕಿತ್ತು ಅನ್ನೋದೆಲ್ಲ ಇದ್ರ ಜೊತೆಗೂ ಮಹಾರಾಜರಿ ಟಿಕೆಟ್ ಸಿಕ್ತ ಅಂದ ತಕ್ಷಣ ಸ್ವಲ್ಪ ಬೇಸರ ಆಮೇಲೆ ಪಕ್ಷ ನಿಷ್ಠೆ ಒಂದು ಬಂದಾಗಿದೆಯಲ್ಲ, ಅವರು ನಿಯತ್ತು ಮೋದಿಗಾಗಿ ಇದು ಮಾಡುವಂದು ನಾವು ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂಥೇಳಿ ಅದನ್ನೆಲ್ಲ ಬೇಸರನ್ನೆಲ್ಲ ಬಿಟ್ಟು ಮಹಾರಾಜರ ಜೊತೆ ನಿಂತ್ಕೊಂಡು ನಾವು ಅವರು ಗೆಲ್ಲಿಸ್ಬೇಕು, ಪ್ರಚಾರ ಮಾಡ್ತೀವಿ ನಾವು ಅವ್ರ ಜೊತೆ ನಿಂತ್ಕೊಂಡು ಅನ್ನೋದಿದೆಯಲ್ಲ, ಅದು ಒಳ್ಳೆತನ. ಅದನ್ನು ಕೆಲವೊಂದು ಈ ಬಂಡಾಯ ಅಭ್ಯರ್ಥಿಗಳು ಏನು ಇದ್ದಾರೆ, ಈಶ್ವರಪ್ಪನವರು ಇಂಥವರೆಲ್ಲ, ಅಂಥ ಕಿರಿಯವ್ರನ್ನ ನೋಡಿ ಕಲಿಬೇಕು. ನೀವು ಯಾವ ಸೀಮೆಯ ಹಿರಿಯವರು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಅಂಥವ್ರನ್ನ ನೋಡಿ ಕಲಿತು ನೀವು ಸಮಾಜಕ್ಕೆ ಮಾದರಿ ಆಗಬೇಕು. ರಾಜಕಾರಣ ಅಂದರೆ ಹಾಗೆ, ಪಕ್ಷ ನಿಷ್ಠೆ ಇರಬೇಕು, ವ್ಯಕ್ತಿ ನಿಷ್ಠೆ ಇರಬೇಕು. ನಾನು ಈ ಪಕ್ಷದಿಂದ ಏನೋ ಪಡೆದಿದ್ದೀನಿ, ಅದರಿಂದ ನಾನು ಆ ಪಕ್ಷಕ್ಕೆ ಏನಾದರೂ ಕೊಡಬೇಕು, ಆ ಪಕ್ಷನ ಸಂಘಟನೆ ಮಾಡಬೇಕು, ಯಾರು ನಿಂತಿದ್ದಾರೋ ಅವ್ರ ಜೊತೆ ನಿಂತ್ಕೊಂಡು ಆ ಪಕ್ಷ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶ ಇರಬೇಕು ಹೊರತು ನನ್ನ ಮಗಂಗೆ ಸಿಕ್ಕಿಲ್ಲ, ನಂಗೆ ಸಿಕ್ಕಿಲ್ಲ ಅಂತ ಸ್ವಾರ್ಥಕ್ಕೋಸ್ಕರ ಮಾಡುವಂಥವರಿಗೆ ಇವರೆಲ್ಲರೂ ಉದಾಹರಣೆ, ಇವರಿಬ್ಬರು ಉದಾಹರಣೆ. ಈ ಥರ ವ್ಯಕ್ತಿಗಳು ನಾನು ಹೇಳಿದ್ನಲ್ಲ, ಆ ವ್ಯಕ್ತಿಗತವಾಗಿಯೂ ಅವರು ಅಷ್ಟೇ ಕೆಲಸ ಮಾಡಿದ್ದಾರೆ. ಪ್ರಮೋದ್ ಮಧ್ವರಾಜರು ಹಾಗೂ ಪ್ರತಾಪ್ ಸಿಂಹ ಅವರು ಇಬ್ಬರು ಕೆಲಸ ಮಾಡಿದ್ದಾರೆ. ವ್ಯಕ್ತಿಗತವಾಗಿಯೂ ಅವ್ರು ತುಂಬ ಒಳ್ಳೆಯವರು. ಮೊದಲಿಂದನೂ ಅಷ್ಟೇ ನಾನು ಹೇಳ್ತಾ ಇದ್ನಲ್ಲ, ಮುಂದೆ ಅವರಿಗೆ ರಾಜಕೀಯದಲ್ಲಿ ಭವಿಷ್ಯದಲ್ಲಿ ಖಂಡಿತ ಒಳ್ಳೆಯದಾಗತ್ತೆ. ಯಾಕೆ ನಾನು ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದೀನಿ ಅಂದರೆ, ಅದು ಹಾಗೇನೆ, ಅದು ಒಳ್ಳೆಯದು ನಾವು ಯಾರಿಗೆ ಬಯಸ್ತೀವೋ ಅದು ಗೊತ್ತಿದೆ ಅವರಿಗೆ. ಒಳ್ಳೇದು ಅವ್ರಿಗೆ ಬೇರೆ ಯಾವುದೋ ರೂಪದಲ್ಲಿ ಒಳ್ಳೇದು ಮಾಡ್ತಾನೆ. ಎಲ್ಲರೂ ಎಲೆಕ್ಷನ್ ನಿಂತು ಎಲ್ಲರೂ ಆಕಾಂಕ್ಷಿಗಳು ಎಲ್ಲರೂ ಗೆದ್ದು ನಿಲ್ಲೋಕ್ಕಾಗೋದಿಲ್ಲ. ಆದರೆ BJP ಪಕ್ಷ ಅವ್ರನ್ನಷ್ಟಿಗೆ ಬಿಡುತ್ತಾ ಈ ವರ್ಷ? ಇವರಿಬ್ಬರನ್ನೂ ಬಿಡುತ್ತಾ? ಇಲ್ಲ. ಅವರಿಗೆ ಬೇರೆ ಸ್ಥಾನಮಾನ ಅಂತೂ ಖಂಡಿತ ಸಿಕ್ಕೇ ಸಿಕ್ಕತ್ತೆ.
ಅವರ ಪಕ್ಷನಿಷ್ಠೆ ಹಾಗೂ ವ್ಯಕ್ತಿನಿಷ್ಠೆ ಇದೆಯಲ್ಲ ಅದು ಅವ್ರನ್ನ ಒಂದು ಉನ್ನತ ಸ್ಥಾನಕ್ಕೆ ಅವರಿಬ್ಬರೂ ಬರಲಿ. ಯಾಕೆಂದರೆ ಅವರಿಬ್ಬರು ವ್ಯಕ್ತಿಗತವಾಗಿ ನನಗೆ ಹೇಳಿದ್ನಲ್ಲ, ಯಾವುದೇ ಪಕ್ಷದಲ್ಲಾದರೂ ಅಷ್ಟೇ ಆ ಪಕ್ಷ ನಿಷ್ಠೆ ಇರಬೇಕು ಅವನಿಗೆ. ಆ ಪಕ್ಷ ನಿಷ್ಠೆ ಇಲ್ಲ ಅಂದರೆ ಅವನಿಗೆ ಓಟ್ ಹಾಕಿದ್ದ ಜನಕ್ಕೆ ಅವನು ಏನು ಒಳ್ಳೇದು ಮಾಡ್ತಾನೆ? ಕೆಲವು ಕಾರಣದಿಂದ ಪಕ್ಷ ಬಿಡ್ತಾರೆ, ಅದೆಲ್ಲ ಓಕೆ. ಆದರೆ ಬಂದ ಪಕ್ಷದಲ್ಲಿ ನನಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಆ ಪಕ್ಷಕ್ಕಾಗಿ ನಾನು ಕೆಲಸ ಮಾಡಬೇಕು, ಮುಂದೆ ನನಗೆ ಅವಕಾಶ ಸಿಗ್ಬೋದು ಅನ್ನೋ ಆಶಾಭಾವನೆಯಿಂದ ಇರುವವರು ತುಂಬ ದೊಡ್ಡ ನಾಯಕರಾಗಿ ಬೆಳೀತಾರೆ. ಅದು ಪ್ರಕೃತಿಯ ನಿಯಮನೇ ಹಾಗೆ. ಅದೇ ರೀತಿ ನನಗೆ ಇವರಿಬ್ಬರ ಬಗ್ಗೆ ಹೇಳೋಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಇವರು ಎಲ್ಲರಿಗೂ ಮಾದರಿ ಆಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ನಮಸ್ಕಾರ ಸ್ನೇಹಿತರೆ.